ಆಫೀಸಲ್ಲಿದೆಯಾ? ಇಲ್ಲಿ ಬಾ, ಇಲ್ಲಿ ಆಚೆ ನಿನ್ನ ಗಂಡ ಬಂದವನೇ. ಯಾವುದ್ಯಾವುದೋ ಗಲ್ಲಿ ಗಾಡಿಗಳಂತೂ ಸಿಕ್ಕಾಬಟ್ಟೆ ಇದೆ ಇಲ್ಲಿ. ಆಟೋಗಳು, ಒಂದು 2-3 ಕಾರ್ಗಳು ಬಂತು. ಯಾರೋ ಇವತ್ತೇ ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತವ್ರೆ. ಸೊ ಈ ಕಡೆಯಿಂದನೇ ರೈಟ್ ತೊಗೊಂಡು ಹೋಗ್ಬೋದಾ ಅಂತ ಗೊತ್ತಿಲ್ಲ. ಅಯ್ಯೋ, ಹಿಂಗೆ ಬಂದ್ಬಿಟ್ಟೆ. ದಾರಿ ಇದೆಯಾ ಮುಂದೆ? ಓಕೆ, ಇಲ್ಲೇ ಇದ್ದಾಳೆ. ನೋಡ್ಕೊಳಕಲ್ಲೇ. ಹೊಡೆದಿದ್ದನಲ್ಲಪ್ಪ ಅವನು. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ನನ್ನ ವೈಫ್ನ ಕರ್ಕೊಬರೋಕ್ಕೆ ಅಂತ ಅವಳು ಆಫೀಸ್ಗೆ ಹೋಗ್ತಾಯಿದ್ದೀನಿ. ಸೊ ನಾನು ಇವತ್ತು ನನ್ನ ಬೈಕ್ ತೊಗೊಂಡು ಹೋಗ್ತಿಲ್ಲ. ಸೊ ಜಸ್ಟ್ ಆ್ಯಕ್ಟಿವ್ ಏನಿದೆ ಅದನ್ನೇ ತೊಗೊಂಡು ಹೋಗ್ತೀನಿ. ಏನಕ್ಕೆಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತು, ಬೈಕ್ ಓಡಿಸೋದು ತುಂಬ ಇರಿಟೇಷನ್ ಆಗುತ್ತೆ. ಗೇರ್ ಚೇಂಜ್ ಮಾಡಿಕೊಂಡು ಸಿಗ್ನಲ್ ನಿಲ್ಲಿಸ್ಕೊಂಡು ಅದೆಲ್ಲ ಹಿಂಸೆ. ಸೊ ವಿತೌಟ್ ಗೇರ್ ಗಾಡಿನೇ ಓಡಿಸೋಣ ಅಂತ ಆ್ಯಕ್ಟಿವ್ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಇವತ್ತು ನನ್ನ ವೈಫ್ಗೆ ಗೊತ್ತಿಲ್ಲ ನಾನು ಅವಳನ್ನ ಪಿಕ್ ಮಾಡೋಕೆ ಹೋಗ್ತಿರೋದು. ಸೊ ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಇಟ್ಟಿದ್ದೀನಿ. ಸೊ ಇವಾಗ ಇಲ್ಲಿಂದ JP ನಗರಿಂದ ಅವರು ಆಫೀಸ್ ಇರೋದು ದುಮ್ಲೂರಲ್ಲಿ. ಸೊ ಎಂಬಸಿ ಗಾಲ್ಫ್ ಲಿಂಕ್ ಬಿಸ್ನೆಸ್ ಪಾರ್ಕ್ ಏನಿದೆ ಅಲ್ಲಿಗೆ ಹೋಗಬೇಕು. ಸೊ ಸದ್ಯಕ್ಕೆ ಇವಾಗ ಹೊರಡೋಣ ಬನ್ನಿ. ದಿನಷ್ಟೊತ್ತಿಗೆ ಮಳೆ ಬರ್ತಿತ್ತು, ಆದರೆ ಇವತ್ತು ಸ್ವಲ್ಪ ಬಿಸಿಲಿದೆ. ಸೊ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಪೆಟ್ರೋಲ್ ಒಂದು 3 ಪಾಯಿಂಟ್ ಇದೆ, ನೋಡೋಣ. ಸ್ವಲ್ಪ ದೂರ ಹೋದ್ಮೇಲೆ ಪೆಟ್ರೋಲ್ ಹಾಕ್ಸ್ತೀನಿ. ಸೊ ಇಲ್ಲಿಂದ ಒಂದು 12-13 ಕಿಲೋಮೀಟ್ರನೇ ಇರಬೇಕು ಬೆಂಗಳೂರಿಗೆ. ಸೊ ನಾನಿರೋದು JP ನಗರ್ 7th ಫೇಸ್ ಹತ್ರ. ಸೊ ಇಲ್ಲಿಂದ 1 ಅವರ್ ಆಗುತ್ತೆ ಅಂತ ತೋರಿಸ್ತಾಯಿತ್ತು. ಸೊ ನೋಡೋಣ, ಬರಬೇಕಾದ್ರೆ ಮಳೆ ಬರೆದವ್ರೆ ಸಾಕು. ಸೊ ಇದು ಆ್ಯಕ್ಚುಲಿ ಕೊತ್ನೂರು ಮೇನ್ ರೋಡು. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೂ ಹೋಗ್ಬೋದು, ಬಟ್ ಅದು ಸ್ವಲ್ಪ ದೂರ ಆಗುತ್ತೆ. ನಾನು ಇಲ್ಲೇ ರೈಟ್ ತೊಗೋತೀನಿ. ಬೈಕ್ ತೊಗೊಂಡು ಹೋಗ್ಬೋದಾಗಿತ್ತು, ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಸಿಟಿ ಒಳಗಡೆ ಎಲ್ಲ ಬೈಕಲ್ಲಿ ಓಡಾಡೋಕ್ಕೆ. ಏನಕ್ಕಂದರೆ ತುಂಬ ಟ್ರಾಫಿಕ್ ಇರುತ್ತೆ, ಹಾಗೆ ಸಿಗ್ನಲ್ಗಳು ಇರುತ್ತೆ, ಗೇರ್ ಚೇಂಜ್ ಮಾಡ್ತಾ ಕೂತಿರ್ಬೇಕಾಗುತ್ತೆ ಆಮೇಲೆ. ಸೊ ಆ್ಯಕ್ಟಿವ್ ಆದರೆ ಸುಮ್ಮನೆ ಎಕ್ಸ್ಲೇಟ್ರ್ ಕೊಡ್ಕೊಂಡು ಹೋಗ್ತಾ ಇರ್ಬೋದು ಆರಾಮಾಗಿ. ಸೊ ಅದಕ್ಕೋಸ್ಕರ ವಿತೌಟ್ ಗೇರೇ ಪ್ರಿಫರ್ ಮಾಡ್ತೀನಿ ಸಿಟಿ ಒಳಗಡೆ ಓಡ್ಸೋಕ್ಕೆ ಎಸ್ಪೆಷಲಿ. ಬಟ್ ಲಾಂಗ್ ರೂಟ್ ಹೋಗೋಕ್ಕೆ ಬೈಕೇ ಬೇಕು. ಲಾಂಗ್ ರೂಟ್ಗೆ ಬೈಕಲ್ಲಿ ಹೋಗಿದ್ರೇ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನಾನು ಬೈಕಲ್ಲಿ ಹೋದರೆ ಈಗ ಅವಳಿಗೂ ಹೆಲ್ಮೆಟ್ ಬೇಕಲ್ವ. ಸೊ ಹೆಲ್ಮೆಟ್ಟು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದು ಆ್ಯಕ್ಟಿವಾದಲ್ಲಾದರೆ ಡಿಕ್ಕಿಲಿ ಹಾಕೋಬಿಡ್ತೀನಿ. ಬೈಕಲ್ಲೆಲ್ಲಾದರೆ ಕಷ್ಟ, ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ. ಸೊ ಅದು ಇನ್ನೊಂಥರ ಹಿಂಸೆ. ಸೊ ಅದಕ್ಕೆ ಆ್ಯಕ್ಟಿವನೇ ಬೆಸ್ಟ್ ಅಂದ್ಕೊಂಡು ಆ್ಯಕ್ಟಿವಾದಲ್ಲೇ ಹೋಗ್ತಾಯಿದ್ದೀನಿ. ಬನ್ನೇರುಘಟ್ಟ ರೋಡ್ ಜಾಯ್ನ್ ಆಗೋಕ್ಕೆ ಇಲ್ಲಿಂದನೇ ಟ್ರಾಫಿಕ್ ಇದೆಯಲ್ಲ. ಫುಲ್ಲು ಜಾಮ್ ಆಗಿದೆ ಇಲ್ಲಿ. 2 ವೀಲರ್ ಆಗಿರೋದಕ್ಕೆ ನುಕ್ಕೊಂಡು ಹೊಟ್ಟೋಗ್ಬೋದು. 4 ವೀಲರ್ ಆದರೆ ಹಿಂಗೆ ನಿಂತ್ಕೋಬೇಕಾಗತ್ತೆ ಹಿಂದ್ಗಡೆನೇ. ಏನೆಲ್ಲ ಈ ಕಡೆ ಬಂದು ನಿಂತ್ಕೊಬಿಟ್ಟವ್ರೆ. ಸ್ಟ್ರೈಟ್ ಹೋಗೋರು ಏನು ಮಾಡೋದು? ಸೊ ಇವಾಗ ಸದ್ಯಕ್ಕೆ ಬನ್ನೇರುಘಟ್ಟ ರೋಡಲ್ಲಿದ್ದೀನಿ. ಒಂದು ಹೆವಿ ಟ್ರಾಫಿಕ್ ಮುಗಿಸ್ಕೊಂಡು ಸೊ ಮುಂದೆ ಬಂದೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ವೇಗ ಸಿಟಿ ಮಾಲ್ ಇದೆಯಲ್ಲ, ಸೊ ಅಲ್ಲಿ ರೈಟ್ ತೊಗೊಂಡು ಮಡಿವಾಳ ಲೇಕ್ ಇದೆಯಲ್ಲ, ಸೊ ಆ ಕಡೆಯಿಂದ ಹೋಗಿ ಅಲ್ಲಿ ನನಗೆ ಸಿಲ್ಕ್ ಬೋರ್ಡ್ ಹತ್ರ ಜಾಯ್ನ್ ಆಗೋಣ ಅಂತ. ಈಗ ನಾವಿಲ್ಲೇ ರೈಟ್ ತೊಗೋಬೇಕಂತ. ಸೊ ಇಲ್ಲಿಂದ ಹಿಂಗೆ ಅದು ನೋ ಎಂಟ್ರಿನಾ? ಐ ಥಿಂಕ್ ಈ ರೋಡ್ ಅನಿಸುತ್ತೆ. ಹಾಂ, ನಾನಿವಾಗ ನೋ ಎಂಟ್ರಿಲಿ ನುಗ್ಗಿದ್ದೆ ಆಲ್ಮೋಸ್ಟು. ಈ ರೋಡಲ್ಲಿ ಹೋಗಬೇಕು, ಇದ್ರ ಪಕ್ಕದ ರೋಡಲ್ಲಿ ಹೋಗ್ತಾಯಿದ್ದೆ ನೋ ಎಂಟ್ರಿ ಕಡೆಗೆ. ಸೊ ಇದು ಆ್ಯಕ್ಚುಲಿ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆಲ್ಲ ಹಿಂಗೆ ಬರೋದು. ಕ್ಯಾಬಲ್ಲಿ ಬರಬೇಕಾದ್ರೆ, ಕ್ಯಾಬಲ್ಲಿ ಹೋಗ್ಬೇಕಾದ್ರೆಲ್ಲ ಇದೇ ರೂಟಲ್ಲೇ ಹೋಗೋದು. ಸೊ ಅದರಿಂದ ಗೊತ್ತು. ಸೊ ಒಂದು ಸ್ವಲ್ಪ ದೂರ ಮ್ಯಾಪ್ ಏನು ಬೇಡ. ಸೊ ಇನ್ನೊಂದು ಸಿಲ್ಕ್ ಬೋರ್ಡ್ ಆದಮೇಲೆ ಮೇ ಬಿ ಮ್ಯಾಪ್ ಬೇಕಾಗ್ಬೋದು. ಅಲ್ಲಿಂದ ಯಾವ್ದಾದ್ರು ಶಾರ್ಟ್ಕಟ್ ರೂಟ್ ಇದ್ದರೆ ಈ ಕಡೆ ಬೆಂಗಳೂರು ಕಡೆಗೆ ಸೊ ನೋಡ್ಕೊಂಡು ಹೋಗ್ಬೋದು. ಸೊ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮಡಿವಾಳ ಲೇಕ್ ಹತ್ರ ಹೋಗಿ ಅಲ್ಲಿಂದ ಸಿಲ್ಕ್ ಬೋರ್ಡ್ಗೆ ಹೋಗಿ ಹೋಗೋದು. ಇನ್ನೊಂದೇನೆಂದರೆ, ನೀವು ಬೆಂಗಳೂರಲ್ಲಿ ಗಾಡಿ ಓಡಿಸ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಗಾಡಿನ. 2 ವೀಲರ್ ಆದರೂ ಸರಿ, 4 ವೀಲರ್ ಆದರೂ ಸರಿ, ಯಾವುದೇ ಗಾಡಿ ಆದರೂ ಸರಿ, ಅಷ್ಟು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಸೊ ಇವಾಗ ಮಡಿವಾಳ ಲೇಕ್ ಹತ್ರ ಬಂದೆ. ನೋಡ್ಬೋದು ಈ ಕಡೆ ರೈಟ್ ಸೈಡ್ ಏನು ನೋಡ್ತಾ ಇದ್ದೀರೋ ಅದು ಆ್ಯಕ್ಚುಲಿ ಎಲ್ಲ ಲೇಕ್. ಅದು
ವ್ಯೂ ಇಷ್ಟು ಕಾಣಿಸಲ್ಲ, ಎಲ್ಲ ಮರಗಳೆಲ್ಲ ಅಡ್ಡ ಇದೆ. ಸೊ ಈ ಲೇಕ್ ತುಂಬಾ ದೊಡ್ಡದಿದೆ. ಎಷ್ಟು ಎಕರೆ ಇದೆ ಅಂತೆಲ್ಲ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಹಂಗೆ. ಸೊ ಇವಾಗ ರಿಂಗ್ ರೋಡ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಸಿಲ್ಕೋಟ್ ಸಿಗ್ನಲ್ಲು. ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡು ಹೋಗಬೇಕು. ಸೊ ಮೇಲ್ಗಡೆ ಏನು ನೋಡ್ತಾ ಇದ್ದಾರೆ, ಇದು ಆ್ಯಕ್ಚುಲಿ ಮೆಟ್ರೋ. ಸೊ ಅದ್ರ ಪಕ್ಕದಲ್ಲಿ ಫ್ಲೈಓವರ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲೋ ಲೆಫ್ಟ್ ತೊಗೊಂಡು ಹೋಗಬೇಕು. ಹಿಂಗಲ್ಲ, ಸ್ಟ್ರೈಟೇ ಹೋಗ್ಬೇಕು ಅನಿಸುತ್ತೆ. ಈ ಫ್ಲೈಓವರ್ ಆದಮೇಲೆ ನಾನು ಅಷ್ಟು ಬಂದಿಲ್ವಾ, ಸೊ ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಾಯಿದೆ ಇವಾಗ. ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಫ್ಲೈಓವರ್ ನೋಡಿದ್ರೆ ಅದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋದು. ಮೋಸ್ಟ್ಲಿ ನಾವು ಇಲ್ಲಿ ಮುಂದೆಯಿಂದನೇ ಲೆಫ್ಟ್ ತೊಗೊಂಡು ಹೋಗಬೇಕು ಕೋರ್ಮಂಗ್ಲಾಗೆ. ಸೊ ಮೇಲ್ಗಡೆ ಏನು ಫ್ಲೈಓವರ್ ನೋಡ್ತಾ ಇದ್ದಾರೆ ಅದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು. ಸೊ ಇಲ್ಲಿ ಇಲ್ಲಾಂದಿದ್ರೆ ಮುಂಚೆ ಇಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಸಿಗ್ನಲಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ಬೇಕಂದ್ರೆ. ಸೊ ಅದು ಇವಾಗ ಮಾಡಿರೋದ್ರಿಂದ ಸ್ವಲ್ಪ ಉಪಯೋಗ. ಫುಲ್ಲು ಜಾಮ್ ಆಗ್ತಾಯಿದೆ ಇಲ್ಲಿ. ಸೊ ನಾನಿವಾಗ ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಹಾಗೆ ಇಲ್ಲಿ ರೈಟ್ ತೊಗೋಬೇಕು ಕೋರ್ಮಂಗ್ಲಾಗೆ, ಬಟ್ ಸಿಗ್ನಲ್ ಬಿದ್ದಿದೆ. ಹೆವಿ ಗಾಡಿಗಳಿದೆ ಇವತ್ತಂತೂ, ಫ್ರೈಡೇ ಅಲ್ಲ. ಯಾರೋ ಇವತ್ತಿಗೆ ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತವ್ರೆ. ಓಕೆ, ಸೊ ಇವಾಗ ನಮ್ಮ ನಡೆ ಕೋರ್ಮಂಗ್ಲ ಕಡೆಗೆ. ಸೊ ಇಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಮ್ಯಾಪ್ ಹಾಕ್ತೀನಿ ಫಸ್ಟು, ಇಲ್ಲಾಂದರೆ ಇಲ್ಲಿಂದ ಎಲ್ಲಿಗೋ ಹೊಟ್ಟೋದ್ರೆ ಕಷ್ಟ. ಆಮೇಲೆ ಇಲ್ಲೂ ಹೂವಿನ ಮಾರುಕಟ್ಟೆಗಳು. ಇವಾಗ ನೆಕ್ಸ್ಟ್ ಯಾವುದೋ ಹಬ್ಬ ಇರಬೇಕಲ್ಲ, ವರಮಹಾಲಕ್ಷ್ಮಿನ ಯಾವುದೋ, ಯಾವಾಗಂತ ಗೊತ್ತಿಲ್ಲ. ಅಯ್ಯೋ, ಇನ್ನೂ 30 ಮಿನಿಟ್ಸ್ ತೋರಿಸ್ತಾ ಇದೆಯಲ್ಲ. ಸೊ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಹೋಗ್ಬೇಕಾ? ಓಕೆ, ಈ ರೂಟ್ ನೋಡೋಣ. ಇಲ್ಲಿ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಒಂಥರ ಕೂಲಾಗಿದೆ, ಆ ಕಡೆ ಈ ಕಡೆ ಮರಗಳಿದೆ. ಯಾವುದೋ ಹಳೆ ಏರಿಯಾ ಅನಿಸುತ್ತೆ ಕೋರ್ಮಂಗ್ಲದು. ನನಗೆ ಈ ಕಡೆ ಅಷ್ಟು ಗೊತ್ತಿಲ್ಲ, ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ರೋಡು ಏನು ಕತೆ. ನಾನು ಜಸ್ಟ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ. ಏರಿಯಾ ಮಾತ್ರ ಸಖತ್ತಾಗಿದೆ. ಸಿಗ್ನಲ್ ಹಿಡಿಯುತ್ತಾ? ಸಿಗ್ನಲ್ ಏನಿಲ್ಲ ಅಲ್ವಾ? ನೋಡಲಿಲ್ಲ. ಸುಮ್ಮನೆ ನುಗ್ತಾಯಿದ್ದೆ, ಸಿಗ್ನಲ್ ಇದೆಯಾ ಅಂತಲೂ ನೋಡಲಿಲ್ಲ. ಸಿಗ್ನಲ್ ಇಲ್ಲ ಅನ್ಕೋತೀನಿ ಅಲ್ಲಿ. ಸೊ ಇನ್ನೊಂದು ಇಲ್ಲಿಂದ 20 ನಿಮಿಷ ತೋರಿಸ್ತಾ ಇದೆ. ಸೊ ಟ್ರಾಫಿಕ್ ಇಲ್ಲಿ ಈ ರೋಡಲ್ಲಿ ಅಷ್ಟೊಂದು ಇಲ್ಲ ಅನ್ಕೋತೀನಿ. ನಾವು ಮೇನ್ ರೋಡಲ್ಲಿ ಏನಾದರೂ ಬಂದಿದ್ದರೆ ಸ್ವಲ್ಪ ಟ್ರಾಫಿಕ್ ಇರೋದು. ಗೂಗಲ್ ಮ್ಯಾಪ್ ಅಂತೂ ನನಗೆ ಯಾವುದೋ ಗಲ್ಲಿ ರೋಡೆಲ್ಲ ತೋರಿಸ್ತಾ ಇದೆ. ಯಾವುದ್ಯಾವುದೋ ಗಲ್ಲಿ ಗಾಡಿಗಳಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಆಟೋಗಳು, 1-2-3 ಕಾರ್ಗಳು ಬಂತು. ಜಾಗನೇ ಇಲ್ಲ ಹೋಗೋಕ್ಕೆ, ಅಷ್ಟು ಚಿಕ್ಕದ ರೋಡು. ಇವಾಗ ಸ್ವಲ್ಪ ದೊಡ್ಡ ರೋಡ್ ಸಿಕ್ತು. ಸೊ ಇಷ್ಟೊತ್ತು ಬಂದಿದ್ದೆಲ್ಲ ಚಿಕ್ಕ ರೋಡೇ ಇತ್ತು. ಯಾವುದೋ ಗಲ್ಲಿ ಪಲ್ಲಿ ಎಲ್ಲ ನುಕ್ಕೊಂಡು ಬಂದಿದ್ದೆ. ಸೊ ಇಲ್ಲಿಂದ ಮೇ ಬಿ ರೈಟ್ ಅನಿಸುತ್ತೆ. ಮುಂದುಗಡೆ ಯಾವುದೋ ದೇವ್ರದ್ದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಂದ ರೈಟ್ ತೊಗೋಬೇಕು. ಸೊ ಇಲ್ಲಿಂದ ದಮ್ಲೂರ್ಗೆ ಹೋಗಬೇಕು. ದಮ್ಲೂರು ಅಂದರೆ ಇಲ್ಲಿಂದ ರೈಟ್ ತೊಗೊಂಡು ಹೋಗಬೇಕು. ಓಕೆ, ಇನ್ನೊಂದು 1/4 ಗಂಟೆ 10 ನಿಮಿಷ ಇರ್ಬೋದು. ಸೊ ಐ ಥಿಂಕ್ ಮುಂದೆ ಹೋಗಿ ಟರ್ನ್ ಮಾಡ್ಕೊಂಬರ್ಬೇಕಂತ ಅನಿಸುತ್ತೆ. ಇದ್ರ ಹತ್ರ HL ರೋಡ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಟರ್ನ್ ಮಾಡ್ಕೊಂಬರ್ಬೇಕು ಅಂತ ಅನಿಸುತ್ತೆ. ಸೊ ನೋಡೋಣ, ಇಲ್ಲಿ ಮಧ್ಯೆ ಎಲ್ಲಾದರೂ ಗ್ಯಾಪ್ ಇದ್ದರೆ ಅಲ್ಲೇ ನುಗ್ಗಿಬಿಡ್ತೀನಿ. ನನಗೆ ಇನ್ನೊಂದು ಏನಂದರೆ ಇವಾಗ ಯಾವ ಗೇಟ್ ಅಂತ ಗೊತ್ತಿಲ್ಲ. ಸೊ ಎಂಬೆಸಿ ಗಾಲ್ಫ್ ಲಿಂಕ್ ದೊಡ್ಡದಲ್ವಾ, ಸೊ ಅಲ್ಲಿ ಯಾವ ಗೇಟಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಯಾರನ್ನಾರು ಕೇಳಬೇಕು, ಇಲ್ಲ ಅವ್ರಿಗೆ ಫೋನ್ ಮಾಡ್ತೀನಿ ರೀಚ್ ಆದಮೇಲೆ. ಸೊ ಇನ್ನೊಂದೇನೆಂದರೆ ನನ್ನ ವೈಫ್ದು ಲಾಗೋ ಟೈಮ್ ಇರೋದೇ 8 ಗಂಟೆ ಅಷ್ಟರಲ್ಲಿ. ಬಟ್ ಇವಾಗ ನಾನು ಬೇಗ ಹೋಗ್ತಾ ಇರೋದು, ಫ್ರೈಡೇ ಅಲ್ವಾ, ಇವತ್ತೇನೋ ಅವ್ಳಿಗೆ ಅಷ್ಟೊಂದು ಕೆಲಸ ಇರಲ್ಲ ಅಂತ ಅನ್ಕೋತೀನಿ. ಸೊ ಇದೇ ಎಂಬೆಸಿ ಗಾಲ್ಫ್ ಲಿಂಕು ನಮ್ಮ ರೈಟ್ ಸೈಡಲ್ಲಿರೋದು. ಸೊ ಈಗ ಆ ಕಡೆಗೆ ಹೋಗೋಕ್ಕೆ ದಾರಿ ಇಲ್ಲ, ಮೋಸ್ಟ್ಲಿ ಮುಂದೆ ಹೋಗಿ ಟರ್ನ್ ಮಾಡ್ಕೊಂಡೇ ಬರ್ಬೇಕು ಅನ್ಸುತ್ತೆ.
ಸೊ ಟೈಮ್ ಬಂದು ಇವಾಗ 6 ಆಗಿದೆ. ಸೊ 6 ಗಂಟೆಗೆ ರೀಚ್ ಆಗ್ತೀನಿ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಿಮಗೆ ಗೊತ್ತಲ್ಲ ಟ್ರಾಫಿಕ್ ಎಷ್ಟಿತ್ತು ಅಂತ. ಸ್ವಲ್ಪ JP ನಗರ ಹತ್ರನೂ ಟ್ರಾಫಿಕ್ ಇತ್ತು, ಈ ಕಡೆ ಸಿಲ್ಕ್ ಬೋರ್ಡಿಂದ ಮುಂದೆ ಬಂದರೆ ಸ್ವಲ್ಪ ಅಲ್ಲೂ ಟ್ರಾಫಿಕ್ ಇತ್ತು, ಮಡಿವಾಳ ಹತ್ರ. ಮೋಸ್ಟ್ಲಿ ಇಲ್ಲಿ ಸರ್ವಿಸ್ ರೋಡು ತೊಗೊಂಡು ಫ್ಲೈಓವರ್ ಹತ್ತೋದು ಬೇಡ. ಸೊ ಈ ಕೆಳಗಡೆಯಿಂದನೇ ರೈಟ್ ತೊಗೊಂಡು ಹೋಗ್ಬೋದಾ ಅಂತ ಗೊತ್ತಿಲ್ಲ. ಅಯ್ಯೋ ಹಿಂಗೆ ಬಂದ್ಬಿಟ್ಟೆ. ದಾರಿ ಇದೆಯಾ ಮುಂದೆ? ಹಾಂ ಇದೆ. ಸೊ ಹಿಂಗೆ ಹೋಗಿ ಆ ಕಡೆ ರೋಡಿಗೆ ಜಾಯ್ನ್ ಆಗಿ ಹೋಗೋದು. ಈ ಬೆಂಗಳೂರಲ್ಲಿ ದಿನ ಓಡಾಡಲಿಲ್ಲ ಅಂದರೆ ಇದೇ ಕಷ್ಟ. ನಮಗೆ ಆ ಥರ ಒಂದು ಏನೂ ಕೆಲಸ ಇರೋಲ್ಲ. ಈ ಕಡೆ ಎಲ್ಲ ಓಡಾಡೋಕ್ಕೂ ಸುಮ್ಮನೆ ಬರಬೇಕಾಗುತ್ತೆ ಈ ಥರ ಒಂದೊಂದು ದಿವಸ. ಇಲ್ಲಾಂದರೆ ದಾರಿಗಳು ಗೊತ್ತಿರೋಲ್ಲ, ಮತ್ತು ಯಾವ ಕಡೆ ಯಾವ ಫ್ಲೈಓವರ್ ಹತ್ತಿ ಎಲ್ಲಿ ಇಳಿತೀವಿ, ಬೇರೆ ಯಾವುದೋ ಏರಿಯಾಗೆ ಹೋಗಿ ಸಿಗಾಕೋಬೇಕಾಗುತ್ತೆ. ಆಮೇಲೆ ಅಲ್ಲಿಂದ ಬರೋಕ್ಕೆ ಇನ್ನೊಂದು 1 ಅವರ್ ಆಗ್ಬಿಡುತ್ತೆ. ಸೊ ಅದೆಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ರೀಚ್ ಆದೆ ಅಂತ ಅನಿಸುತ್ತೆ. ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಗೇಟ್ ಹಿಂದ್ಗಡೆ ಇದೆ. ಸೊ ಇವಾಗ ಅವಳಿಗೆ ಕಾಲ್ ಮಾಡಿ ಕೇಳೋಣ. ಹಲೋ, ಎಲ್ಲಿ ಆಫೀಸಲ್ಲಿದೆಯಾ? ಇಲ್ಲಿ ಬಾ, ಇಲ್ಲಿ ಆಚೆ ನಿನ್ನ ಗಂಡ ಬಂದವನೇ. ಇಲ್ಲೇ ಆಚೆ ಗೇಟ್ ಹತ್ರ. 15 minutes later. ಸೊ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಅವ್ರು ಬಂದು ಮುಂದ್ಗಡೆ ಗೇಟಲ್ಲಿ ಇದ್ದಾಳಂತೆ. ಸೊ ಹೋಗಿ ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗೋಣ. ಈ IT ಕಂಪ್ನಿ ಇರೋ ಕಡೆ ಎಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ ಅನಿಸುತ್ತೆ. ನನಗಂತೂ ಸಾಕಾಯ್ತು. ಓಕೆ, ಇಲ್ಲೇ ಇದ್ದಾಳೆ. ಮೇಡಮ್ ಎಲ್ಲೆಲ್ಲ ಇದ್ದೀರಾ? ಹಾಂ, ಆ ಗೇಟ್ ಹತ್ರ. ನಂಗೆ ಗೊತ್ತು ಇದು ಒಳಗಡೆ ಇದೆಯಾ ನಿಮಿಷ ಸಡನ್ ಆಗಿ ಸುಮ್ಮನೆ ಹಂಗೆ ನಿನ್ನೂ ಪಿಕ್ ಮಾಡ್ದಂಗೆ ಆಗುತ್ತಲ್ಲ, ಅದಕ್ಕೆ ಬಂದೆ. ಇದೇನಿದು ಲಂಚ್ ಬಾಕ್ಸಾ? ಸ್ಪೆಕ್ಸ್ ಇದೆಯಾ ಅಂತ ಹಾಕೋ ಧೂಳಿದ್ರೆ. ಇಲ್ಲ, ಅದು ವೈಸರ್ನ ಹಿಂಗೆ ಕವರ್ ಮಾಡ್ಕೊಬಿಡು ಅಷ್ಟೆ. ಓಕೆ, ನೆಕ್ಸ್ಟ್ ಟೈಮ್ ಪ್ಲ್ಯಾನು ಎಲ್ಲೋಗೋದು? ಮನೆಗಾ? ಗೊತ್ತಿಲ್ಲ ನನಗೂ, ಇಲ್ಲೇನು ನನಗೆ ಅಷ್ಟು ಪರಿಚಯ ಅಲ್ವಲ್ಲ ಎಲ್ಲೋಗೋದು ಅಂತ. ಯಾವ ಕಡೆ ನಿಂಗೆ ಗೊತ್ತಾ ಎಲ್ಲಾದರೂ? ನೋಡೋಣ, ಅಂದವೇ ಏನಾದರೂ ಸಿಕ್ಕಿದ್ರು. ಯಪ್ಪ, ಒಂಥರ ತಲೆ ಎಲ್ಲ ನಾವು ಹೊತ್ಕೊಬಿಡ್ತೀವಿ ಟ್ರಾಫಿಕಲ್ಲಿ ಬರೋದು. ನಾನು ಇದು ಗೂಗಲ್ ಮ್ಯಾಪ್ ಹಾಕೊಂಬಂದಲ್ಲ, ಅದು ಯಾವುದೋ ಗಲ್ಲಿ ರೋಡೆಲ್ಲ ತೋರಿಸ್ಕೊಂಡು ಬಂತು. ಅದು 2 ವೀಲರ್ ಅಲ್ವಾ, ಸೊ ಅದಕ್ಕೆ ಆ ರೂಟಲ್ಲ ಫುಲ್ ಶಾರ್ಟ್ಕಟಲ್ಲಿ ಬಂದೆ. ಬಟ್ ಆದರೂ ತುಂಬ ಗಾಡಿಗಳು. ಸುಮ್ಮನೆ ಹಂಗೆ ಸರ್ಪ್ರೈಸ್ ಕೊಡೋಣ ಅಂತ. ನೀನು ಕಾಲ್ ಮಾಡಿದಾಗ ಅದು ಕೆಳಗಡೆ ಇದೆ ಕೆಫೆಟೇರಿಯಾದಲ್ಲಿ. ಓಕೆ, ಆ ಕಡೆಯಿಂದ ಬರ್ಬೋದು. ಒಳಗಡೆ ಇನ್ನೊಂದು ರೂಟ್ ನೀವು ಹೇಳ್ದಲ್ಲ. ಓಕೆ, ನಂಗೆ ಗೊತ್ತಿಲ್ವಲ್ಲ. ಇದೆಲ್ಲ ಯಾವ ಏರಿಯಾ? ಕೋರಮಂಗಲನೇನಾ? ಈಜಿಪುರನಾ? ಈ ರೋಡ್ಗೆ ಬಂದಿದ್ದೀವಿ ಅನ್ಸುತ್ತಲ್ಲ ಮುಂಚೆ. ಈ ಸ್ಟೋರೀಸ್ ಎಲ್ಲ ಇಲ್ಲೇ ತಾನೇ ಇರೋದು. ನೋಡ್ಕೊಂಡೋಗಲೇ ಯಾವನ್ನ ಅವನು. ಏನೋ ತಲೆ ಸಾಮಾನಿಲ್ಲ, ಏನಿಲ್ಲ ಅನಿಸುತ್ತೆ. ಸುಮ್ಮನೆ ನುಗ್ತಾ ಇರೋದೆ. ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಾವನು ಅವನು. ಈ ಕಡೆ ರೈಟ್ ಸೈಡ್ ನೋಡೇ ಇಲ್ಲ ಅವನು. ಹೊಡೆದಿದ್ದನಲ್ಲಪ್ಪ ಅವನು. ಸ್ವಲ್ಪ ರೈಟ್ ತಾನೇ? ಲೆಫ್ಟೇ ಹೋಗೋಣ ಬಾ. ಇದು ಲಾಸ್ಟ್ ಟೈಮ್ ಹೋಗಿದ್ದು. ಇಲ್ಲಿ ಹೋಗೋದಾ? ಹಾಂ, ಲಾಸ್ಟ್ ಟೈಮ್ ಇಲ್ಲೇ ಹೋಗೋದಾನೆ ಹೋಗಿದ್ದು. ಸೊ ನಾವು ಇವಾಗ ಬಂದಿದ್ದೀವಿ ಸುಚಾಲಿಸ್ ಆರ್ಟಿಸನ್ ಬೇಕ್ ಹೌಸ್. ಅದಲ್ಲ, ಮೇಲ್ಗಡೆ ಇರೋದು ಅನಿಸುತ್ತೆ. ಬ್ಲೂ ಟೋಕಾಯ್ ಕಾಫಿ ರೋಸ್ಟರ್ಸ್. ಸೊ ಅಲ್ಲಿಗೆ ಬಂದಿದ್ದೀವಿ. ಏನ್ರಿ ಸಮಾಚಾರ? ಏನಿಲ್ಲ, ಸರ್ಪ್ರೈಸ್ ಆಯ್ತಾ ಇವತ್ತು? ಆಫೀಸಿಗೆ ಬಂದು ಪಿಕ್ ಮಾಡಿದ್ದು. ಸುಮ್ಮನೆ ಆಟ ಆಡಿಸ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ 2ನೇ ಸತಿ ಫೋನ್ ಮಾಡಿ ಕೇಳಿದ್ದು. ಇನ್ನು ನೆಕ್ಸ್ಟ್ ನೀನೇ ವರ್ಕ್ ಫ್ರಮ್ ತಗೋ. ಯಾವನು ಬರ್ತಾನೆ ಈ ಟ್ರಾಫಿಕಲ್ಲಿ ಅಷ್ಟು ದೂರ? ಹಿಂಸೆ ಆಗ್ಬಿಡುತ್ತೆ. ನಂಗಂತೂ ತಲೆ ನೋಡ್ತಾ ಇದೆ ಆಲ್ರೆಡಿ. ಮತ್ತು ನಾನು ಡೈಲಿ ಹೋಗಲ್ವಾ? ನೀನು ಕ್ಯಾಬಲ್ಲಿ AC ಆರಾಮಾಗಿ ಹೋಗ್ಬೋದು. ನಾನು 2 ವೀಲರಲ್ಲಿ ಬಂದಿದ್ದೆ ದೂರ, ಅದು ಈ ಟ್ರಾಫಿಕಲ್ಲಿ. ಏನಿದು? ಐಸ್ ಲಾಟೆ ನಿಂದಲ್ಲ? ನಿಂದು
ಏನೋ ಒಂದು ಹೇಳಿದೆ ನೆನಪಿಲ್ಲ ಇವಾಗ. ಥ್ಯಾಂಕ್ ಯು ಇದು ಐಸ್ಡ್ ಲಾಟೆ ಅಂತೆ. ಇದು ಏನೋ ಹೆಸರು ಹೇಳಿದಲ್ಲ, ಮರ್ತೋಯ್ತು ನನಗೆ. ಏನೋ ಸಮಥಿಂಗ್ ಇತ್ತು, ಮರ್ತೋಗ್ಬಿಟ್ಟಿದೆ. ಸೊ ಇದು ಸಮ್ ಚಿಕನ್, ಬಾರ್ಬಿಕ್ಯೂ ಚಿಕನ್ ಕ್ರೋಸೆಂಟ್. ಅದಾದಮೇಲೆ ಇದೊಂದು ಕೇಕ್, ಮಲಬಾರ್ ಕೇಕ್ ಏನಾಯಿತು ಅಲ್ಲ, ಮಾರ್ಬಲ್ ಕೇಕ್, ಮಲಬಾರ್ ಕೇಕ್ ಅಂತ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗ್ತಾಯಿದೆ. ನನಗೇನಾ ಶೋರ ಇದು ಟೇಸ್ಟ್ ಮಾಡ್ದಾ? ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿಲ್ಲ. ಚೆನ್ನಾಗಿದೆಯಾ? ಫುಲ್ಲು ಕಾಫಿ ಫ್ಲೇವರ್. ಈ ಕೆಫೆ ಹೆಸರು ಏನೋ ಇತ್ತು, ಮತ್ತೆ ಹೋಯ್ತು, ಜ್ಞಾಪಕನೇ ಬರ್ತಿಲ್ಲ. ಅಲ್ಲಿ ಒಂದು ಇತ್ತು, ಅಲ್ಲಿ ಹೋಗೋಣ. ಒಂದು ಕ್ಲೇದು, ಸೊ ಅಲ್ಲಿ ಯು ಕ್ಯಾನ್ ಪೇಂಟ್ ಏನು ಕ್ಲೇ ಪಾಟ್ಸಾ? ಬರೀ ಪಾಟ್ಸ್ ಮಾತ್ರ? ಅಲ್ಲಿ ಏನೇನೋ ಇರುತ್ತೆ ಬೇರೆ ಕ್ಲೇ ಐಟಮ್ದು. ಓಕೆ, ಇದೊಳ್ಳೆ ಒಂಥರ ಮೋಚಾ ಥರ ಎಲ್ಲ. ನಮಗನ್ಸುತ್ತೆ ಹಾಟ್ ಕಾಫಿನೇ ಬೆಟರ್ ಕೋಲ್ಡ್ಗಿಂತ. ಇವಾಗ ಸ್ವಲ್ಪ ಕಾಫಿದು ಟೇಸ್ಟ್ ಸಿಗ್ತಾ ಇದೆ, ಬಟ್ ಶುಗರ್ ಹಾಕಿದ್ದಕ್ಕೆ ಕೈ ಇದೆ. ಶುಗರ್ ಹಾಕಿದೆ 2 ಪ್ಯಾಕೆಟ್, ಆದರೂ ಕೈ ಇದೆ. ಅಲ್ಲಿ ಹಿಂದ್ಗಡೆ ಪೇಂಟಿಂಗ್ ಚೆನ್ನಾಗಿದೆ, ಎಲಿಫೆಂಟ್ ಆ ಕಡೆ ನವಿಲುಗಳಿದೆ ಮೇಲೆ. ಚೆನ್ನಾಗಿದೆ. ಫುಲ್ಲು ಜೋರು ಮಳೆ ಬರ್ತಾ ಇದೆ. ನಾವಿಲ್ಲಿ ಕೆಫೆ ಒಳಗಡೆ ಸಿಕ್ಕಾಕೊಬಿಟ್ಟಿದ್ದೀವಿ. ಹೊರಡಬೇಕು ಅಂದ್ರೂ ಹೊರಡೋಕ್ಕಾಗಲ್ಲ. ಹಾಂ, ಬರ್ತಾ ಇದೆಯಾ ಮಳೆ? ಹೋಗೋದಾ? ಲೈಟಾಗಿ ಬರ್ತಾ ಇದೆ ಅಷ್ಟೇ. ನೋಡೋಣ. ಮಳೆ ನಿಂತಿದೆ, ಇವಾಗ ಮನೆ ಕಡೆ ಹೋಗೋದು. ಸರಿಗೆ ಬಂದಿದೆ ಮಳೆ ಅಲ್ವಾ? ನಾವು ಅಲ್ಲಿ ಕೆಫೆಯಲ್ಲಿ ಕೂತಿದ್ದಕ್ಕೆ ಗೊತ್ತಾಗಿಲ್ಲ ಅಷ್ಟೇ, ತುಂಬಾ ಜೋರು ಬಂದಿದೆ. ಮಳೆ ಬರೋ ಥರ ಇರಲಿಲ್ಲ ಅಲ್ವಾ, ಸಡನ್ನಾಗಿ ಬಂದಿದ್ದು. ಮೋಡ ಏನು ಆ ಥರ ಇರಲಿಲ್ಲ. ಅದೇ ನಮ್ಮ ಆಫೀಸಿಂದ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೆ ಅಲ್ವಾ, ಹಾಂ, ಅವಾಗ ಆ್ಯಕ್ಚುಲಿ ನೋಡ್ತಾ ಇದ್ದೆ ಮಳೆ ಬಂದರೆ ಏನು ಮಾಡೋದು ಅಂತ. ಹಾಂ, ಆ ಥರ ಏನು ಇರಲಿಲ್ಲ, ಮೋಡ ಏನು ಇರಲಿಲ್ಲ. ಓಕೆ. ಇಲ್ಲೇನೋ ಬ್ರಿಕ್ ಹೋಗೋದಂತ ಇದೆ. ಇಲ್ಲೇನು ಹೊಸದೆಲ್ಲ ಆಗ್ತಾ ಇರುತ್ತೆ ಬೆಂಗಳೂರಿಗೇನು. ಒಂದು ವಾರ ಬಿಟ್ಟು ಬಂದರೆ ಎಲ್ಲ ಚೇಂಜಸ್ ಆಗ್ಬಿಟ್ಟಿರ್ತವೆ ಒಂದು ಏರಿಯಾದಲ್ಲಿ. ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಫೇಸು ಪಬ್ಸ್ ಅದೇ ಇರೋದಲ್ವ ಈ ಕಡೆ. ಪಬ್ಗಳು ಜಾಸ್ತಿ ಇದೆ, ಯಾವುದೋ ಶಬಲ್ ಅಂತ ಏನೋ ಒಂದಿದೆ, ರೆಸ್ಟೋರೆಂಟ್ಗಳು ಜಾಸ್ತಿ ಇದೆ. ಹಾಂ, ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದ ಅಂತ. ವೆಜಿಟೇರಿಯನ್. ಇದಲ್ಲ ಅದಿನ್ನು ಮುಂದೆ ಅನಿಸುತ್ತೆ, ಅಲ್ಲ ಹಿಂದೆ ಈ ಕವಿಗೆ ಬಂದಿದ್ವಿ ಲಾಸ್ಟ್ ಟೈಮು. ಹೋಗಿದ್ವಿ. ಹಾಂ, ಈ ಕವಿ ಚೆನ್ನಾಗಿದೆ, ಒಳಗಡೆ ಆ್ಯಂಬಿಯನ್ಸು ಚೆನ್ನಾಗಿದೆ ಈ ಕವಿದು. ಇಲ್ಲಿಂದ ಎಷ್ಟೊಂದು 3 ಕಿಲೋಮೀಟ್ರ್ ಇದೆಯಾ ಮನೆಗೆ? ನಮ್ಮ ಮನೆಗೆ 3 ಕಿಲೋಮೀಟ್ರ್ ಇದೆ ಅನ್ಸುತ್ತಲ್ಲ ಇಲ್ಲಿಂದ. ನಾವೆಲ್ಲ ಪ್ಯಾರಲ್ ರೋಡಲ್ಲಿ ಹೊಟ್ಟೋಗೋಣ. ಸುಮ್ಮನೆ ಈ ಕಡೆ ಮೇನ್ ರೋಡ್ ಇನ್ನೂ ಟ್ರಾಫಿಕ್ ಜಾಸ್ತಿ ಇದೆ. ಇಲ್ಲಿ ಬ್ರಿಗೇಡ್ ಮೇಲೆ ನಮ್ಮ ಸಿಗ್ನಲಿಂದ ಸಾರಿ ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ, ಹಳ್ಳ ಇತ್ತು. ಸೊ ಇಲ್ಲಿ ಬ್ರಿಗೇಡ್ ಮೇಲೆ ನಿಮ್ಮ ಸಿಗ್ನಲಿಂದ ರೈಟ್ ತೊಗೊಂಡು ಹೋಗೋಣ ಅಲ್ವಾ? ಸ್ಟ್ರೈಟು ಹೋಗ್ಬೋದು, ಬಟ್ ಸ್ಟ್ರೈಟು ಸ್ವಲ್ಪ ಗಾಡಿಗಳು ಜಾಸ್ತಿ ಇದೆ, ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ಇರುತ್ತೆ ಮುಂದೆ. ಸೊ ಅದಕ್ಕೆ ಹಿಂಗೆ ತೊಗೊಂಡು ಇಲ್ಲಿಂದನೇ ಯಾವ್ದಾರ ಒಂದು ಗಲ್ಲಿ ನಿಂತ್ಕೊಂಡು ಹೊಟ್ಟೋಗ್ಬಿಡೋದು ಒಡೆಯಿಂದ. ಇಲ್ಲೇ ಲೆಫ್ಟ್ ತೊಗೊಬಿಡ್ಲಾ? ಹೋಗ್ಬೋದಲ್ಲ ಹಿಂಗೆ? ಓಕೆ, ನಮ್ಮ ಏರಿಯಾಗೆ ಬಂದ್ವಿ. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ ಮನೆಗೆ. ಮನೆಗೆ ಹೋಗಿ ಇವತ್ತು ಮಾಡಿರೋ ವೀಡಿಯೋನ ಎಡಿಟ್ ಮಾಡಿ ಹಾಕಬೇಕು ನಾಳಿದ್ದಕ್ಕೆ, ಸಂಡೇಗೆ. ಸೊ ನಾನಂತೂ ಎವ್ರಿ ಸಂಡೇಸು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಾಡಿರೋ ವೀಡಿಯೋ ನಾಳೆ ಇದ್ದು ಸಂಡೇ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸ್ಟ್ರೀಟ್ ಲೈಟೇ ಇಲ್ಲ ಅನಿಸುತ್ತೆ. ಇದೆ, ಬಟ್ ಮರಗಳು ಇಲ್ಲಿ ನೋಡಿ, ಇಲ್ಲಿ 2 ಇದೆ. ಆಲ್ರೆಡಿ ಲೈಟ್ ಡಿಮ್ ಆಗಿದೆ, ಅದ್ರ ಜೊತೆಗೆ ಮರಗಳು ಬೇರೆ ಬೆಳ್ಕೊಂಡಿದೆಯಾ, ಕೊಂಬೆಗಳೆಲ್ಲ. ಸೊ ಅದು ಮರೆ ಆಗ್ತಾಯಿದೆ ಲೈಟ್ಗೆ. ಹಾಗೆ ನಿಮ್ಮೂರ ಕಡೆ ಏನಾದರೂ ಮಳೆ ಏನಾದರೂ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಂಗಳೂರಲ್ಲಿ ದಿನ ಸಂಜೆ ಹೊತ್ತು ಮಳೆ ಬರ್ತಾಯಿದೆ. ತುಂಬ ಜೋರಿಲ್ಲ ಅಂದ್ರೂ ಸ್ವಲ್ಪ ಒಂದು ಸಾಧಾರಣ ಮಟ್ಟಿಗೆ ಬರ್ತಾಯಿದೆ.
ನನಗನ್ಸೋ ಪ್ರಕಾರ ಈ ಕಡೆ ಚಿಕ್ಕಮಗಳೂರು ಕೊಡಗು ಕಡೆ ಎಲ್ಲ ಸ್ವಲ್ಪ ಮಳೆ ಇದೆ ಅಂತ ಅನಿಸುತ್ತೆ. ಏನದು ವೈರ್ ನಂಗೆ ಕಾಣಿಸ್ಲೇ ಇಲ್ಲ ಅದು ವೈರು. ಓಕೆ ಗುರುಗಳೇ, ಆಲ್ಮೋಸ್ಟ್ ಮನೆ ಹತ್ರ ಬಂದೆ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.